ಹಾಯ್, ಇವತ್ತಿನ ವಿಡಿಯೋನಲ್ಲಿ ನಾನು ಈಸಿಯಾಗಿ ಮಸಾಲ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ಇದನ್ನು ರಂಗಣ್ಣ ಚಿತ್ರಾನ್ನ ಅಂತ ಕೂಡ ಕರೀತಾರೆ. ಬನ್ನಿ ಹೇಳ್ಕೊಡ್ತೀನಿ. ಮೊದಲಿಗೆ ತೆಂಗಿನಕಾಯಿ 1 ಕಪ್ ಆಗುವಷ್ಟು ಇದನ್ನೆಲ್ಲ ರುಬ್ಕೊಳ್ಳೋಣ. ಒಂದು 10 ರಿಂದ 11 ಹಸಿಮೆಣಸಿನ್ಕಾಯಿ, ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ 10. ಈಗ ಇದನ್ನು ರುಬ್ಕೊಳ್ಳೋಣ. ಬನ್ನಿ ಈಗ ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ಅರ್ಧ ಸ್ಪೂನ್ ಸಾಸಿವೆ, ಈಗ ಇದಕ್ಕೆ 1 ಸ್ಪೂನ್ ಕಡಲೆಬೇಳೆ ಹಾಕೋತೀನಿ, 1 ಸ್ಪೂನ್ ಉದ್ದಿನಬೇಳೆ, 1 ಕಡ್ಡಿ ಕರಿಬೇವು, 2 ಸ್ಪೂನಷ್ಟು ಕಡಲೆಬೀಜ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಇದನ್ನು ಹಾಕ್ಕೊತೀನಿ. ಈಗ ಇದಕ್ಕೆ 1/4 ಸ್ಪೂನ್ ಅರಿಶಿನ, ಉಪ್ಪು ಹಾಕ್ಕೋತೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಲೈಟಾಗಿ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೆ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಮೊದಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲ ಇದನ್ನು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಜಾರಲ್ಲಿ ಮಿಕ್ಕಿರೋ ಮಸಾಲಾನ ಹಾಕೋತಾ ಇದ್ದೀನಿ. ಸೊ ಇದೇನು ಇವಾಗ ನೀರು ಥರ ಇದೆ, ಇದು ಗಟ್ಟಿಗೆ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಇದನ್ನು ಹೀಗೆ ಒಂದು 3 ಮಿನಿಟ್ಸ್ ಹಂಗೆ ಸಿಮ್ಮಲ್ಲಿಟ್ಟು ಫ್ರೈ ಆಗೋದಕ್ಕೆ ಬಿಡೋಣ. ನೋಡಿ ಈಗ ಎಷ್ಟು ಗಟ್ಟಿಗಾಗಿದೆ. ಈ ಥರ ಗಟ್ಟಿಗಾಗಬೇಕು. ಈ ಥರ ಗಟ್ಟಿಗಾಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಮಸಾಲ ಗೊಜ್ಜು ರೆಡಿಯಾಗಿದೆ. ಇದನ್ನು ರೈಸ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಗೊಜ್ಜು ಜಾಸ್ತಿ ಇದೆ, ನಾನು ತೆಗೆದಿಟ್ಕೋತೀನಿ. ಸೊ ಈಗ ಇದಕ್ಕೆ ರೈಸ್ ಹಾಕ್ಕೊತೀನಿ. ಸಾಲ್ಟ್ ಕೂಡ ಚೆಕ್ ಮಾಡ್ಕೊಳ್ಳಿ, ಬೇಕಂದರೆ ಇವಾಗಲೇ ಹಾಕ್ಕೊಬಿಡಿ. ಈಗ ಇದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡ್ಕೊತೀನಿ, ನಿಂಬೆಹಣ್ಣಿನ ರಸ, ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ.